ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇಟ್ಸ್ ಟ್ಯೂಸ್ಡೇ ಮಾರ್ನಿಂಗ್. ನಮ್ಮ ಮನೆಗೆ ಯಾರೇ ಫ್ರೆಂಡ್ಸ್ ಬರಲಿ ನನ್ನ ಯಾವಾಗಲೂ ಒಂದು ಮಾತು ಕೇಳ್ತಾರೆ, ನೀನು ಮನೇನ ಯಾವ ರೀತಿ ಕ್ಲೀನ್ ಮಾಡ್ತೀಯಾ, ಯಾವಾಗಲೂ ನೀಟಾಗೇ ಇರುತ್ತೆ ಅಂಥೇಳಿ. ನಾನು ಅದಕ್ಕೆ ನೀಟಾಗಿರೋದಕ್ಕೆ ನಮ್ಮ ಮನೇನ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಕಸ ಗುಡಿಸೋದಕ್ಕೂ ಮುಂಚೆ ಒಂದು ತ್ಯಾವ ಬಟ್ಟೆ ಅಥವಾ ಒಣಗಿರೋ ಬಟ್ಟೆ ತೊಗೊಂಡು ಫಸ್ಟ್ ಈ ಥರ ಎಲ್ಲ ಧೂಳು ಒದ್ರಕೊಂಡ್ಬಿಡ್ತೀನಿ, ಎಲ್ಲ ಒರೆಸ್ಕೊಬಿಡ್ತೀನಿ. ಹಾಗಾಗಲೇ ನಾನು ಕ್ಲೀನ್ ಮಾಡ್ಕೊಟ್ಬಿಡ್ತೀನಿ. ಅದರಿಂದ ನನಗೆ 50% ಕೆಲಸ ಕಡಿಮೆ ಆಗುತ್ತೆ. ಡೀಪ್ ಕ್ಲೀನಿಂಗ್ ಅನ್ನೋದೇನಿದ್ರು ನಾನು ಫೆಸ್ಟಿವಲ್ ಟೈಮಲ್ಲಿ ಅಷ್ಟೇ ಮಾಡ್ಕೊಳ್ತೀನಿ. ಇದು ನನ್ನ ಮಗಳ ಬ್ರೇಕ್ಫಾಸ್ಟು. ಅವಳ ಬ್ರೇಕ್ಫಾಸ್ಟಲ್ಲಿ ಸ್ವೀಟ್ ಪೊಟೆಟೊ, ಎಗ್ ಆ್ಯಂಡ್ ಸ್ವಲ್ಪ ಸಾಲಡ್. ಅವಳಿಗೆ ಮಿಕ್ಸ್ ಮಾಡಿದ್ರೆ ಇಷ್ಟ ಆಗೋದಿಲ್ಲ, ಅದರಿಂದ ಅವಳಿಗೆ ಸಪ್ರೇಟಾಗಿ ಕೊಟ್ಟಿದ್ದೀನಿ. ಆದರೂ ಕೂಡ ಹೇಳ್ತಾ ಇದ್ದಾಳೆ ಕಾಳೆಲ್ಲ ನಾನು ತಿನ್ನೋದಿಲ್ಲ ಅಂತ. ನಾನು ಬ್ರೇಕ್ಫಾಸ್ಟಲ್ಲಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೀನಿ. ಮತ್ತು ಬೇಬಿಗೆ ಅಂತ ಬೇಯಿಸಿ ಸ್ವೀಟ್ ಪೊಟೆಟೊದಲ್ಲಿ ನಾನೊಂದು ಸ್ವೀಟ್ ಪೊಟೆಟೊ ತೊಗೊಂಡಿದ್ದೀನಿ. ಮತ್ತು ನನ್ನ ಹಸ್ಬೆಂಡ್ಗೆ ಮಧ್ಯಾಹ್ನ ಊಟ ಮಾಡೋದು ಇಷ್ಟ ಆಗೋದಿಲ್ಲ, ಸೊ ಅವ್ರಿಗೂ ಕೂಡ ಬಾಟಲ್ಗೆ ಹಾಕಿಟ್ಟಿದ್ದೀನಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್. ಮತ್ತು ತಿಂಡಿಗೆ ಅಂಥೇಳಿ ರವೆ ರೊಟ್ಟಿಗೆ ಕಲಸಿಟ್ಟಿದ್ದೀನಿ. ಸ್ವಲ್ಪ ಸಾಲಡ್ ಮಾಡ್ಕೊಂಡಿದ್ದೀವಿ. ಇವತ್ತೆಲ್ಲ ಓವರಾಲ್ ಹೆಲ್ದಿ ಅಂತಲೇ ಹೇಳ್ಬೋದು. ಏನಪ್ಪ ಇಷ್ಟೆಲ್ಲ ಮಾಡ್ತಾರಾ, ಇಷ್ಟೆಲ್ಲ ತಿಂತಾರಾ ಅಂತ ಅನ್ಕೋಬೋದು. ವೀಡಿಯೋ ಮಾಡೋಕ್ಕಷ್ಟೇ ಮಾಡ್ತಾರೆ ಅಂತ ಅನ್ಕೋಬೋದು. ಖಂಡಿತ ಇಲ್ಲ ಫ್ರೆಂಡ್ಸ್. ನಾವು ನಾರ್ಮಲಿ ಈ ಥರ ಹೆಲ್ದಿ ಫುಡ್ನೇ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾನು 2 ಲೀಟರ್ ವಾಟರ್ನ ಡೈಲಿ ಕುಡಿತಾ ಇದ್ದೀನಿ. ಮತ್ತು ಮೆಜರ್ಮೆಂಟ್ಗೋಸ್ಕರ ಈ ಬಾಟಲ್ನ ನಾನು ಅಮೆಝಾನಲ್ಲಿ ಬೈ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಈ ಲಿಂಕ್ ಬೇಕು ಅಂತಂದರೆ ನನಗೆ ಲಿಂಕ್ ಅಂತ ಮೆಸೇಜ್ ಮಾಡಿ. ಮತ್ತು ಸಬ್ಜಾ ಸೀಡ್ಸ್ ಕೂಡ ಸ್ವಲ್ಪ ಉಳಿದಿರೋದ್ರಿಂದ ಸಬ್ಜಾ ಸೀಡ್ಸ್ ಕೂಡ ವಾಟರ್ಗೆ ಆ್ಯಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.